ಹಾಯ್ ಹಲೋ ಕರ್ನಾಟಕ ಮಂದಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತು ರೈತರಿಗೆ ನಮ್ಮ ಗೊಂಜಾಳ 20 ದಿನದ್ದಾಗ್ಯದ. ಯೂರಿಯಾ ಹಾಕೊಳತ್ತೀನಿ. ಈ ಥರ ಆದ ಗೊಂಜಾಳ 20 ದಿನದ್ದಾಗ್ಯದ. ಇಲ್ಲಿ ನೋಡ್ತಿರ್ಬೇಕು, ಹುಳಾನು ಹತ್ತೆವು. ಆದರೆ ಮಳೆ ಸಂಬಂಧ ಸ್ವಲ್ಪ ಎಣ್ಣೆ ಹೊಡಿಬೇಕಾಗ್ಯದ. ಹೊಡೆದಿಲ್ಲ, ನಾನು ತೋರಿಸ್ತೀನಿ ನಿಮಗೆ. ಹುಳ ಇಲ್ಲಿ ನೋಡ್ತಿರ್ಬೇಕು. ಇವತ್ತು ಎಣ್ಣೆ ಹೊಡ್ಕೊಳ್ಬೇಕಾಗ್ಯದ, ಕಾಣ್ತಿರ್ಬೇಕು ನಿಮಗೆ. ಎರಡು ದಿನ ಬಿಡಬಾರ್ದಾಗಿತ್ತು, ಆದ್ರೆ ಮಳೆ ಸಂಬಂಧ ನಾನೇ ಸ್ವಲ್ಪ ಎಣ್ಣೆ ಹೊಡೆದಿಲ್ಲ. ನೀವು ತೋರಿಸ್ತೀನಿ ನಾ ಯೂರಿಯಾ ಹ್ಯಾಂಗೆ ಹಾಕೊಳತ್ತೀನಿ ಅಂತ. ನೋಡ್ತಿರ್ಬೇಕು, ಒಂದು ಗೊಬ್ಬರ ಚೀಲ ತೊಗೊಂಡಿನಿ. ಗೊಬ್ಬರ ಚೀಲ ತೊಗೊಂಡು ಒಂದು ನಿಮ್ಮ ಮನ್ಯಾಗ ವೇಸ್ಟೇಜ್ ಪೈಪ್ ಇರುತ್ತೆ, ಆ ವೇಸ್ಟೇಜ್ ಪೈಪ್ ಇಲ್ಲಿ ಒಂದು ಗೊಬ್ಬರ ಚೀಲಕ್ಕೆ ಒಂದು ಕಟ್ ಮಾಡ್ಕೊಂಡಿನಿ. ಇಲ್ಲಿ ನೋಡ್ತಿರ್ಬೇಕು, ಕಟ್ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡು ಇಲ್ಲಿ ಇಷ್ಟು ಕಟ್ ಮಾಡ್ಕೊಂಡಿನಿ. ಈ ಥರ ಯು ಶೇಪು ಕಾಣಿಸುತ್ತಲ್ಲ. ಅಂದರೆ ಗೊಬ್ಬರ ಹಾಕೊಳಕ್ಕೆ ಭಾಳ ಈಜಿ ಹೋಗುತ್ತೆ. ಅದು ಕೈಲೇ ಬುಟ್ಟಿಯಲ್ಲಿ ತೊಗೊಂಡು ಹಾಕ್ಕೊಳ್ಳೋದಂದ್ರೆ ಆಗೋದಿಲ್ಲ, ಆದರೆ ಇದರಲ್ಲೇ ಜಲ್ದಿ ಆಗತ್ತೆ. ತೋರಿಸ್ತೀನಿ ನಿಮಗೆ. ಇದೇನು ಕಟ್ ಮಾಡ್ಕೊಂಡಿವಲ್ಲ, ಈ ಥರ ಹಿಡಿಬೇಕು ಬಟ್ಟ. ಈ ಥರ ಜಲ್ದಿ ಆಗತ್ತೆ. ಲೇಬರ್ ಹತ್ತಂಗಿಲ್ಲ, ಮನೆಯವ್ರೆ ಮಾಡ್ಬೋದು.